ಬಿಗ್ ಬಾಸ್ ಬಂದಿದ್ದವ್ರೆ ಹ್ಮ್. ರೀಸೆಂಟ್ ಆಗಿ ಮತ್ತೊಬ್ರು ಜೈಲಿಗೆ ಹೋಗಿದಾರೆ, ಗೊತ್ತಾಯ್ತಾ ನಿಮಗೆ? ಯಾರು? ಅಂದ್ರೆ ಅವ್ರೇನ್ ಕಂಟೆಸ್ಟೆಂಟ್ ಅಲ್ಲ, ಹ. ಬಟ್ ಬಂದಿದ್ರು, ಗೆಸ್ಟ್ ಆಗಿ ಬಂದಿದ್ರು. ಯಾರು ಮೇಡಮ್? ಡ್ರೋನ್ ಪ್ರತಾಪ್ ಅವರು ಆ ಇವತ್ ಬೆಳಿಗ್ಗೆ ಜೈಲಿಗೆ ಹೋಗಿದ್ದಾರೆ. ಅಯ್ಯೋ ಯಾಕೆ? ಅದು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ, ಹ್ಮ್. ಅಂದ್ರೆ ಅದು ಮಾಡಂಗಿರ್ಲಿಲ್ಲ ಅಂತೆ. ಓಹೋ, ಸೊ ಅದು ಅದೇನೋ ಆತರದ್ ಒಂದು ಕೇಸ್ ಆಗಿ ಅವ್ರು ಕೂಡ ಜೈಲಿಗೆ ಹೋಗಿದ್ದಾರೆ. ಯಾಕೆ ಒಂದು ಸಿನಿಮಾ ಹೀರೋ ಆಗಿದ್ದೀನಿ ಅಂತ ಹೇಳಿದ್ರು ಒಳಗ್ ಬಂದಾಗ ಮತ್ತೆ ಏನಕ್ಕೆ ಬೇಕಿತ್ತು? ಆಕ್ಚುಲಿ ಇವತ್ ಬೆಳಗ್ಗೆನೆ ಜೈಲಿಗೆ ಹೋಗಿರೋದವ್ರು. ಅಯ್ಯೋ, ಬೇಗ ಹೊರಗಡೆ ಬನ್ನಿ ಪ್ರತಾಪ್, ಒಳ್ಳೇದಾಗ್ಲಿ. ಅವರೆಲ್ಲ ಬಂದಾಗ ಹೇಗಿತ್ತು ಮನೆ? ಓ ಸೂಪರ್ ಆಗಿತ್ತು. ಆಕ್ಚುಲಿ ನಾವು ಆ ದಿನ ತುಂಬಾ ಎಂಜಾಯ್ ಮಾಡಿದ್ವಿ. ಅವ್ರು ಯಾಕಂದ್ರೆ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂತಾರೆ. ಅಲ್ಲೂ ನಂಗೆ ಲಕ್ ಕೈ ಕೊಡುತ್ತೆ ಬಿಡಿ. ಬಟ್ ಅವರೆಲ್ಲ ಬಂದಾಗ ಅಂದ್ರೆ ಹೊಸ ವ್ಯಕ್ತಿಗಳ ಮುಖ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. 70 ದಿನ ಒಬ್ಬರೇ ಇದ್ದು ಅವ್ರವ್ರ ಮುಖಗಳೇ ನೋಡಿ ಇನ್ಯಾರೋ ಹೊರಗಡೆಯಿಂದ ಬರ್ತಾರೆ ಅಂದಾಗ ಬೇರೆ ಎನರ್ಜಿನೇ ಬರುತ್ತೆ. ಅಂಡ್ ಸ್ಪೆಷಲಿ ಕಾರ್ತಿಕ್ ಬಂದಾಗ ನನ್ನ ಫ್ಯಾಮಿಲಿ ಬಂದಷ್ಟೇ ಖುಷಿ ಆಗಿತ್ತು. ನಿಮ್ ಕ್ಲೋಸ್ ಫ್ರೆಂಡ್ ಅಲ್ಲ ಹೌದು, ನಾವಿಬ್ರು ಆಕ್ಚುಲಿ ನೀವು ಒಳಗಡೆ ಹೋದಾಗ ತುಂಬಾ ಜನ ಏನಂದ್ರೆ ನಿಮ್ಮಿಬ್ರು ಕಂಪೇರ್ ಮಾಡ್ತಾ ಇದ್ರು. ಅಂದ್ರೆ ಅವಾಗ ಲಾಸ್ಟ್ ಸೀಸನ್ ಅಲ್ಲಿ ಕಾರ್ತಿಕ್, ಈ ಸೀಸನ್ ಅಲ್ಲಿ ಶಿಶಿರು ಅಂತ ಹೇಳಿ. ಅಂಡ್ ನೀವಿಬ್ರು ಒಟ್ಟಿಗೆ ಇರೋ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದ್ರೆ ಇಬ್ರು ಫ್ರೆಂಡ್ಸ್, ಅವರು ಗೆದ್ದಿದ್ದಾರೆ ಇವ್ರು ಗೆಲ್ತಾರೆ ಅನ್ನೋ ತರ ಎಲ್ಲ ಇತ್ತು ಫ್ಯಾನ್ಸಿಗೆ. ಬಟ್ ಅನ್ಫಾರ್ಚುನೇಟ್ ಅಷ್ಟೇ. ನಾನು ಕಾರ್ತಿಕ್ ಒಂದೇ ಮನೇಲಿ ಒಟ್ಟಿಗೆ ಒಂದಷ್ಟು ವರ್ಷಗಳಿದ್ವಿ. ಸೊ ಹಾಗಾಗಿ ಕಾರ್ತಿಕ್ ಬಂದಿದ್ದು ನಾನೆಲ್ಲೋ ನನ್ನ ಅಪ್ಪ ಅಮ್ಮನ್ ನೋಡಿದೆ ಅನ್ನೋ ಅಷ್ಟೇ ಫೀಲ್ ಆಗೋಗಿತ್ತು ನನಗೆ. ಸೊ ಆ ದಿನ ಅಂತೂ ಐ ಎಂಜಾಯ್ಡ್ ಅ ಲಾಟ್. ನಿಮ್ಗೆ ಏನಾದ್ರು ಟಿಪ್ಸ್ ಕೊಟ್ಟಿದ್ರ ಅವ್ರು ಬಿಗ್ ಬಾಸ್ ಹೋಗುವಾಗ? ಅಂದ್ರೆ ಚೆನ್ನಾಗ್ ಆಡು ಗೆಳೆಯ ಅಂದಿದ್ದಷ್ಟೇ. ಚೆನ್ನಾಗ್ ಆಡು, ಆಡ್ತಿದ್ಯಾ ಚೆನ್ನಾಗ್ ಆಡು. ಅಲ್ಲ ಅಂದ್ರೆ ನೀವು ಹೋಗ್ತೀನಿ ಅಂತ ಹೇಳಿದಾಗ, ಬಿಗ್ ಬಾಸ್ ಬರ್ತೀನಿ ಅಂದಾಗ ಹೌದು ಒಂದಷ್ಟು ವಿಷಯಗಳನ್ನ ಹೇಳಿದ್ದ. ಹಿಂಗೆ ಇರ್ಬೇಕಾಗತ್ತೆ, ಈ ತರ ನಡ್ಕೋಬೇಕಾಗತ್ತೆ. ಬಟ್ ನಿನ್ನ ಕ್ಯಾರೆಕ್ಟರ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತಿದೆ, ಹಂಗಿರೋ ಸಾಕು, ಇಷ್ಟ ಆಗ್ತಾ ಹೋಗ್ತೀವಿ ಜನಕ್ಕೆ.